ಶ್ರೀರಾಮನ ಹಣೆಯ ಮೇಲೆ ಬಿತ್ತು ಸೂರ್ಯನ ತಿಲಕ. ರಾಮನವಮಿ ಮುನ್ನವೇ ಮಹಾಪವಾಡ. ಸೂರ್ಯ ಕಿರಣ ರಾಮನ ಹಣೆಯ ಮೇಲೆ ಇದ್ದಾಗ ವಿಗ್ರಹದಲ್ಲಿ ಭಾರೀ ಬದಲಾವಣೆ. ಸ್ನೇಹಿತರೆ, ಈ ವಿಡಿಯೋವನ್ನ ಶುರು ಮಾಡೋದಕ್ಕೂ ಮುನ್ನ ನೀವೇನಾದರೂ ರಾಮನ ಭಕ್ತರಾಗಿದ್ರೆ ಅಥವಾ ಪಕ್ಕಾ ಹಿಂದೂಗಳಾಗಿದ್ರೆ, ಸನಾತನ ಧರ್ಮವನ್ನ ನಂಬುತ್ತಾ ಇದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಕೊಟ್ರ ಲೈಕು? ಸೊ ಇನ್ಯಾಗ್ತಡ, ಬನ್ನಿ ಸುದ್ದಿ ಜಾಲದೊಳಗೆ ಹೋಗೋಣ. ಅಯೋಧ್ಯ ಶ್ರೀರಾಮ ಜನ್ಮಭೂಮಿಯ ಶ್ರೀರಾಮ ಮಂದಿರ ರಾಮನವಮಿ ಆಚರಣೆಗೆ ಸಜ್ಜಾಗ್ತಿದೆ. ಅಯೋಧ್ಯೆಯಲ್ಲಿ ಬಾಲರಾಮ ವಿರಾಜಮಾನನಾದ ನಂತರದ ಮೊದಲ ರಾಮನವಮಿ ಹಬ್ಬದ ಆಚರಣೆ ಬಾಲರಾಮನ ಹಣೆಗೆ ಸೂರ್ಯನ ತಿಲಕದ ಅಣುಕು ಕಾರ್ಯಾಚರಣೆ ಏಪ್ರಿಲ್ 8ರಂದು ಯಶಸ್ವಿಯಾಗಿದೆ. ಈ ಸಲ ರಾಮನವಮಿಗೆ ಬಾಲರಾಮನ ಹಣೆಗೆ ಸೂರ್ಯ ತಿಲಕ ಹೊಳಪು ನೀಡಲಿದೆ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಹೊಸ ಸಂವತ್ಸರದ ಮೊದಲ ತಿಂಗಳ 9ನೇ ದಿನವೇ ರಾಮನವಮಿ. ಇಂಗ್ಲಿಷ್ ಕ್ಯಾಲೆಂಡರ್ ಲೆಕ್ಕಾಚಾರದ ಪ್ರಕಾರ ಸಾಮಾನ್ಯವಾಗಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ರಾಮನವಮಿ ಬರುತ್ತೆ. ಆ ದಿನ ರಾಮನ ಜನ್ಮದಿನ. ಈ ವರ್ಷ ಏಪ್ರಿಲ್ 17ರಂದು ರಾಮನವಮಿ. ಈ ವರ್ಷ ಮೊದಲ ಬಾರಿಗೆ ಬಾಲರಾಮನ ಹಣೆಯಲ್ಲಿ ಸೂರ್ಯ ತಿಲಕ ಕಂಗೊಳಿಸಲಿದೆ. ಇದಕ್ಕೆ ವಿಶಿಷ್ಟ ವೈಜ್ಞಾನಿಕ ತಂತ್ರವನ್ನ ಅಳವಡಿಸಲಾಗಿದ್ದು, ಈ ವರ್ಷದ ರಾಮನವಮಿಯಿಂದಾಚೆಗೆ ಪ್ರತಿ ರಾಮನವಮಿಯಂದು ಬಾಲರಾಮನ ಹಣೆಯ ಮೇಲೆ ಸೂರ್ಯನ ತಿಲಕ ಎದ್ದು ಕಾಣಿಸಲಿದೆ. ಹಾಗಾದರೆ ಬಾಲರಾಮನ ಹಣೆಗೆ ಸೂರ್ಯ ತಿಲಕ ಹೇಗೆ ಬೀಳುತ್ತದೆ? ಅವತ್ತು ಇದು ಹೇಗೆ ಸಾಧ್ಯವಾಗತ್ತೆ? ಎಷ್ಟು ಗಂಟೆಗೆ ಸೂರ್ಯನ ಕಿರಣ ರಾಮನ ಹಣೆಗೆ ಬೀಳತ್ತೆ? ಈ ವೇಳೆ ರಾಮನ ಮುಖದಲ್ಲಿ ಆಗುವ ಬದಲಾವಣೆಗಳು ಏನೇನು? ರಾಮನವಮಿಗೂ ಮುನ್ನ ಆದ ಆ ಟ್ರಯಲ್ ಹೇಗಿತ್ತು ಅನ್ನೋದನ್ನ 5 ಇಂಟ್ರೆಸ್ಟಿಂಗ್ ಅಂಶಗಳೊಂದಿಗೆ ಇವತ್ತಿನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಹಲವಾರು ಪವಾಡಗಳನ್ನು ಸೃಷ್ಟಿ ಮಾಡ್ತಾ ಇರುವ ಪುಣ್ಯ ಕ್ಷೇತ್ರ ಅಯೋಧ್ಯೆ. ಶ್ರೀ ಬಾಲರಾಮ ತನ್ನ ಆಸ್ಥಾನದಲ್ಲಿ ವಿರಾಜಮಾನನಾಗ್ತಿದ್ದಂತೆ ಅಯೋಧ್ಯೆಯಲ್ಲಿ ಒಂದಿಲ್ಲ ಒಂದು ಪವಾಡಗಳು ನಡೀತಾನೆ ಇದೆ. ತಿರುಪತಿಯಲ್ಲಿ ತಿಮ್ಮಪ್ಪನ ಪವಾಡ, ಶಿರಡಿಯಲ್ಲಿ ಸಾಯಿಬಾಬಾ ಪವಾಡ, ಮಂತ್ರಾಲಯದಲ್ಲಿ ಗುರುರಾಯರ ಪವಾಡ, ಹೀಗೆ ಎಲ್ಲ ಪುಣ್ಯ ಕ್ಷೇತ್ರಗಳಲ್ಲಿ ಒಂದಿಲ್ಲ ಒಂದು ಪವಾಡಗಳು ನಡೆದು ಅವು ಭಕ್ತರಿಗೆ ಮತ್ತಷ್ಟು ಹತ್ತಿರವಾಗ್ತಿದೆ. ಅದರಂತೆ ಇದೀಗ ಅಯೋಧ್ಯೆಯ ಬಾಲರಾಮ ಕಲಿಯುಗದಲ್ಲಿ ತನ್ನ ಇರುವಿಕೆಯನ್ನ ಪವಾಡಗಳ ಮೂಲಕ ಗೊತ್ತುಪಡಿಸುತ್ತಿದ್ದಾನೆ. ಇದೀಗ ಅಯೋಧ್ಯೆ ಬಾಲರಾಮನ ವಿಗ್ರಹದ ಹಣೆಯ ಮೇಲೆ ಸೂರ್ಯನ ಕಿರಣ ಬೀಳುವ ಪವಾಡವೊಂದು ನಡೆಯಲಿದೆ. ಬಾಲರಾಮನ ಹಣೆಗೆ ಪ್ರತಿ ರಾಮನವಮಿಯಂದು ಮಧ್ಯಾಹ್ನ 12 ಗಂಟೆಗೆ ಸೂರ್ಯ ಕಿರಣಗಳು ಸ್ಪರ್ಶಿಸಿ ಅಲ್ಲಿ ಸೂರ್ಯ ತಿಲಕವನ್ನ ಉಂಟು ಮಾಡಲಿದೆ. ಈ ವಿದ್ಯಮಾನವು 3 ರಿಂದ 4 ನಿಮಿಷ ಇರುತ್ತೆ. ಕೆಲವೊಂದು ಸಂದರ್ಭದಲ್ಲಿ 6 ನಿಮಿಷದ ತನಕ ಕೂಡ ಇರಬಹುದು. ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಸಹಭಾಗಿತ್ವದಲ್ಲಿ ಒಪ್ಪಿಕಾ ಎಂಬ ಕಂಪನಿ ಈ ಯೋಜನೆಯನ್ನ ರೂಪಿಸಿದೆ. ಇದಕ್ಕೆ ನಿಖರ ಮಸೂರ ಮತ್ತು ಕನ್ನಡಿಯನ್ನ ಬಳಸಿ ವಿಶಿಷ್ಟ ವಿನ್ಯಾಸವನ್ನ ಒದಗಿಸಲಾಗಿದೆ. ಈ ಅಂಶಗಳು ನೈಸರ್ಗಿಕ ಸೂರ್ಯನ ಬೆಳಕನ್ನ ಬಳಸಿಕೊಂಡು ದೈವಿಕ ಸಂಕೇತವಾಗಿ ಬಾಲರಾಮನ ಹಣೆಯ ಮೇಲೆ ಸೂರ್ಯ ತಿಲಕವನ್ನ ಉಂಟು ಮಾಡುತ್ತೆ. ಅತ್ಯಾಧುನಿಕ ಸೂಕ್ಷ್ಮವಾದ ಲೂನಾರ್ ಕ್ಯಾಲೆಂಡರ್ನ ತಾಂತ್ರಿಕ ವ್ಯವಸ್ಥೆಯ ಈ ಯೋಜನೆಯ ತಿರುಳು ಅಥವಾ ಕೇಂದ್ರ ಬಿಂದು ಪ್ರತಿ ವರ್ಷ ರಾಮನವಮಿಯಂದು ರಾಮನ ಮೂರ್ತಿಯ ಮೇಲೆ ಈ ತಿಲಕ ಬೀಳುವಂತೆ ಅಭಿವೃದ್ಧಿಪಡಿಸಲಾಗಿದೆ. ಇದನ್ನ ಸಾಂಪ್ರದಾಯಿಕ ನಂಬಿಕೆಗಳನ್ನು ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿಯೋಜಿಸಲಾಗಿದೆ ಅಥವಾ ಆಯೋಜಿಸಲಾಗಿದೆ. ಆಪ್ಟಿಕಲ್ ಪಥ, ಪೈಪಿಂಗ್ ಮತ್ತು ಟಿಪ್ ಟಿಲ್ಟ್ ಹಂತಗಳನ್ನು ಯಾವುದೇ ಅಡೆತಡೆಯಿಲ್ಲದೆ ಕಾರ್ಯನಿರ್ವಹಿಸುವಂತೆ ಚತುರ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಈ ವಿನ್ಯಾಸವು ಸುದೀರ್ಘಾವಧಿಗೆ ಬಾಳ್ವಿಕೆ ಬರುವಂತಹದ್ದು. ಅಡೆತಡೆ ಮುಕ್ತ ಕಾರ್ಯನಿರ್ವಹಿಸುತ್ತದೆ. ಭವಿಷ್ಯದ ಪೀಳಿಗೆಗೆ ನಿರಂತರ ದೈವಿಕ ಪ್ರಕಾಶದ ಭರವಸೆಯನ್ನ ನೀಡುತ್ತೆ. ಇದರ ತಯಾರಿಕೆಗೆ ಪಂಚಧಾತುಗಳನ್ನು ಬಳಸಲಾಗಿದ್ದು ಅದು 100 ವರ್ಷಗಳ ತನಕ ಬಾಳಿಕೆಯನ್ನ ಒದಗಿಸಬಲ್ಲದು. ಇದರ ವಿನ್ಯಾಸವು ಅಗತ್ಯವಿರುವಂತೆ ಸುಲಭ ಆಪ್ಟಿಕ್ ಬದಲಾವಣೆಗಳಿಗೆ ಅವಕಾಶ ನೀಡುತ್ತೆ. ನಿರಂತರ ಕಾರ್ಯಾಚರಣೆ ಗಾಂಭೀರ್ಯವನ್ನ ಖಾತ್ರಿಪಡಿಸುತ್ತೆ. ಇನ್ನು ರುಕ್ರಿಯಾ ಸೆಂಟರ್ ಬಿಲ್ಡಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ನ ತಜ್ಞರು ಪ್ರಸ್ತುತ ಅಯೋಧ್ಯೆಯಲ್ಲಿ ಸೂರ್ಯ ತಿಲಕದ ಸುಗಮ ಕಾರ್ಯನಿರ್ವಹಣೆಯನ್ನ ಖಚಿತಪಡಿಸಿಕೊಳ್ಳುತ್ತೆ. ರಾಮಲಲ್ಲಾ ಹಣೆ ಮೇಲೆ ಸೂರ್ಯ ತಿಲಕದ ಪ್ರಯೋಗ ಏಪ್ರಿಲ್ 8ರಂದು ಯಶಸ್ವಿಯಾಗಿದೆ. ಈ ಸಲ ರಾಮನವಮಿಯಂದು ಭಕ್ತರು ಈ ಅಭೂತಪೂರ್ವ ಘಟನೆಯನ್ನ ವೀಕ್ಷಿಸೋದಕ್ಕೆ ಸಾಧ್ಯವಾಗುತ್ತೆ ಅಂತ ವಿಶ್ವ ಹಿಂದೂ ಪರಿಷತ್ನ ಹಿರಿಯರು ಹೇಳಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿರುವ ಇಂಡಿಯನ್ ಇನ್ಸ್ಟಿಟ್ಯೂಷನ್ ಆಫ್ ಆಸ್ಟ್ರೋಫಿಸಿಕ್ಸ್ ಸೂರ್ಯನ ಪಥದ ಬಗ್ಗೆ ತಾಂತ್ರಿಕ ಸಹಾಯವನ್ನ ನೀಡಿದ್ರೆ ಆಪ್ಟಿಕ್ ಕಂಪನಿಯು ಪಾಲುದಾರಿಕೆಯ ಮೂಲಕ ನೆರವಾಗಲಿದೆ.
ಇನ್ನು ಈ ಹಿಂದೆಯೂ ರಾಮನ ವಿಗ್ರಹದಲ್ಲಿ ಪವಾಡಗಳು ನಡೆದಿವೆ. ಪ್ರತಿದಿನ ವಿಗ್ರಹದಲ್ಲಿ ಬದಲಾವಣೆ ಆಗ್ತಾನೆ ಇದೆ. ಬಾಲರಾಮನ ಪ್ರತಿಮೆಯಲ್ಲಿ ಜೀವಂತಿಕೆ ಎದ್ದು ಕಾಣಿಸ್ತಾ ಇದೆ. ಶ್ರೀರಾಮನ ಮುಖದಲ್ಲಿ ಹಲವಾರು ಬದಲಾವಣೆಗಳು ಆಗಿರೋ ಕುರಿತು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ವಿ. ಗರ್ಭಗುಡಿಯಲ್ಲಿ ಗೆಜ್ಜೆ ಶಬ್ದ ಕೇಳಿ ಬರ್ತಾ ಇದೆ ಅಂತ ಮಾತನಾಡ್ತಾ ಇದ್ರು. ಅದರಲ್ಲೂ ರಾತ್ರಿಯ ವೇಳೆಯಲ್ಲಿ ಗರ್ಭಗುಡಿಯಲ್ಲಿ ಮಕ್ಕಳು ಆಟವಾಡೋ ಹಾಗೆ, ಯಾರೋ ನರ್ತನ ಮಾಡೋ ಹಾಗೆ ಭಾಸವಾಗ್ತಿದೆ ಅಂತ ಕೆಲವರು ಸುದ್ದಿಯನ್ನ ವೈರಲ್ ಮಾಡಿದ್ರು. ಆದರೆ ಅದರ ಸತ್ಯತೆಯೇ ಬೇರೆಯಾಗಿದೆ. ಅದೇನೆಂದ್ರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಚಿನ್ನದ ಗೆಜ್ಜೆಗಳನ್ನ ರಾಮನ ಪಾದಕ್ಕೆ ಅರ್ಪಿಸಿದ್ರು. ಇಂದು ಅದೇ ಪಾದಗಳಿಂದ ಗೆಜ್ಜೆಯ ಶಬ್ದ ಕೇಳಿ ಬರ್ತಾ ಇದೆ. ಅಷ್ಟು ಮಾತ್ರವಲ್ಲದೆ ಗರ್ಭಗುಡಿಯಲ್ಲಿ ಹಾಕಲಾಗಿರುವ ಸಿಸಿಟಿವಿಯನ್ನ ಪರೀಕ್ಷೆ ಮಾಡಿ ನೋಡಿದಾಗ ಅರ್ಚಕರಿಗೂ ಕೂಡ ಶಾಕ್ ಆದಿತ್ತು. ಅದೇನೆಂದ್ರೆ, ಗರ್ಭಗುಡಿಯಲ್ಲಿ ಒಳಗಿನಿಂದ ಗೆಜ್ಜೆ ಶಬ್ದ ಬರ್ತಾ ಇದ್ರು, ಸಿಸಿಟಿವಿಯಲ್ಲಿ ಯಾವುದೇ ಚಲನವಲನಗಳು ಸೆರೆಯಾಗಿಲ್ಲ. ಹಾಗಾದ್ರೆ ಗೆಜ್ಜೆ ಸದ್ದು ಹೇಗೆ ಬರ್ತಾ ಇದೆ ಅಂತ ಸೂಕ್ಷ್ಮವಾಗಿ ಗಮನಿಸಿದಾಗ ಅದರ ಸತ್ಯ ಬಯಲಾಗಿದೆ. ಕೆಲವೊಮ್ಮೆ ಪೂಜೆ ಮಾಡೋ ವೇಳೆ ದೇವರಿಗೆ ಇಡಲಾಗಿದ್ದ ಹೂಗಳು ಬೀಳುವುದು ನೀವೆಲ್ಲ ನೋಡೇ ಇರ್ತೀರ. ಅದರಂತೆ ಬಾಲರಾಮನ ವಿಗ್ರಹಕ್ಕೆ ಹಾಕಲಾಗಿರುವ ದೊಡ್ಡ ದೊಡ್ಡ ಹಾರಗಳು ಆಕಸ್ಮಿಕವಾಗಿ ರಾತ್ರಿ ವೇಳೆ ಬಿದ್ದಿರತ್ತೆ. ಅದು ಬಿದ್ದ ರಭಸಕ್ಕೆ ಕೆಳಗಿದ್ದ ಗೆಜ್ಜೆಗಳು ನೆಲಕ್ಕೆ ಬಿದ್ದ ಪರಿಣಾಮ ಗೆಜ್ಜೆ ಶಬ್ದ ಕೇಳಿದೆ. ಆದರೆ ಕೆಲವರು ರಾಮನೇ ರಾತ್ರೋರಾತ್ರಿ ಗರ್ಭಗುಡಿಯೊಳಗೆ ನರ್ತನ ಮಾಡ್ತಿದ್ದಾನೆ ಅಂತ ಸುದ್ದಿಯನ್ನ ವೈರಲ್ ಮಾಡಿದ್ರು. ಅಲ್ಲದೆ ರಾಮನ ವಿಗ್ರಹಕ್ಕೆ ಹಾಕಲಾಗಿರುವ ಬಟ್ಟೆಯು ಗಾಳಿಯಲ್ಲಿ ಹಾರಿದ ಪರಿಣಾಮ ಮೈ ಮೇಲೆ ಹಾಕಲಾಗಿರುವ ಒಡವೆಗಳು ಕೂಡ ಸದ್ದು ಮಾಡ್ತಾ ಇರಬಹುದು. ಇನ್ನು ಈ ಬಾರಿ ರಾಮನ ವಿಗ್ರಹದಲ್ಲಿ ಮತ್ತೊಂದು ಭಾರಿ ಬದಲಾವಣೆಯಾಗಿದೆ. ರಾಮನ ಮೈ ಬಣ್ಣ ಬದಲಾಗ್ತಿದ್ದು, ಕಪ್ಪು ಬಣ್ಣದಿಂದ ರಾಮನ ಮೈ ಬಣ್ಣ ಕಂದು ಬಣ್ಣಕ್ಕೆ ತಿರುಗ್ತಾಗಿದೆ. ಮೊದಲಿಗೆ ರಾಮನ ಮೂರ್ತಿಯೂ ಕೂಡ ಕಡು ಕಪ್ಪು ಬಣ್ಣದಿಂದ ಕೂಡಿತ್ತು. ಆದರೆ ಬರ್ತಾ ಬರ್ತಾ ರಾಮನ ಮೈ ಬಣ್ಣ ಕಂದು ಬಣ್ಣಕ್ಕೆ ಬದಲಾಗ್ತಿದೆಯಂತೆ. ಪ್ರತಿದಿನ ವಿಗ್ರಹದಲ್ಲಿ ಬದಲಾವಣೆಯಾಗ್ತಾ ಇರೋದನ್ನ ಕಂಡು ಅರ್ಚಕರೇ ಆಶ್ಚರ್ಯಕ್ಕೊಳಗಾಗಿದ್ದಾರೆ. ಆದರೆ ವಿಗ್ರಹ ಕಂದು ಬಣ್ಣಕ್ಕೆ ತಿರುಗ್ತಾ ಇರೋದಕ್ಕೂ ಕೂಡ ಒಂದು ಕಾರಣವಿದೆ, ಅದುವೇ ಅಲಂಕಾರ. ಇನ್ನು ಬಾಲರಾಮನ ಮುಖದಲ್ಲಿ ನಗುವಿನ ಜೊತೆ ಮುಖಭಾವವೂ ಕೂಡ ಬದಲಾಗಿದೆ ಅಂತ ಅರ್ಚಕರು ಹೇಳಿದ್ರು. ಅದಾದ ಬಳಿಕ ರಾಮನಿಗೆ ಪ್ರತಿನಿತ್ಯ ವಿಭಿನ್ನ ಅಲಂಕಾರವನ್ನ ಮಾಡಲಾಗ್ತಿದೆ. ಒಂದೊಂದು ಅಲಂಕಾರದಲ್ಲೂ ಬಾಲರಾಮ ವಿಭಿನ್ನವಾಗಿ ಕಾಣಿಸ್ತಿದ್ದಾನೆ. ರಾಮನ ಮುಖದಲ್ಲಿ ಬಾಲಕನ ತೇಜಸ್ಸು ಎದ್ದು ಕಾಣಿಸ್ತಾ ಇದೆ. ಪ್ರತಿದಿನ ಸಾವಿರಾರು ಕಣ್ಣುಗಳು ರಾಮನ ಮೇಲೆ ಬೀಳ್ತಾ ಇದೆ. ಆದರೆ ರಾಮನ ಮುಖದಲ್ಲಿನ ಕಳೆ ಮಾತ್ರ ಕಿಂಚಿತ್ತೂ ಕಡಿಮೆಯಾಗಿಲ್ಲ. ಇದೇ ಕಾರಣಕ್ಕೆ ಪ್ರಾಣ ಪ್ರತಿಷ್ಠಾಪನೆಯಾದ ನಂತರ ರಾಮನ ವಿಗ್ರಹಕ್ಕೆ ದೈವಿ ಶಕ್ತಿ ಬಂದಿದೆ ಅಂತ ಅರ್ಚಕರು ಹೇಳ್ತಾರೆ. ಇನ್ನು ರಾಮ ವಿಗ್ರಹದಲ್ಲಿ ಮೇಜರ್ ಆಗಿ 6 ಬದಲಾವಣೆಗಳು ಆಗಿದೆಯಂತೆ. ಕಣ್ಣಲ್ಲಿ ಬದಲಾವಣೆಯಾಗಿದ್ರೆ ತುಟಿಯಲ್ಲೂ ಬದಲಾವಣೆಯಾಗಿದೆ. ಅಷ್ಟೇ ಅಲ್ಲದೆ ರಾಮನ ಕೆನ್ನೆಯಲ್ಲೂ ಭಾರಿ ಬದಲಾವಣೆಯಾಗಿದೆ. ಕಣ್ಣಿನ ಹುಬ್ಬು ಬದಲಾಗಿದ್ದು ರಾಮನ ಕಣ್ಣುಗಳಲ್ಲಿ ಶೈನಿಂಗ್ ಹೆಚ್ಚಾಗಿದೆಯಂತೆ. ಇನ್ನು ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಮನ ಕಣ್ಣುಗಳನ್ನ ಕೆತ್ತನೆ ಮಾಡಲು ಚಿನ್ನದ ಉಳಿ ಮತ್ತು ಬೆಳ್ಳಿ ಸುತ್ತಿಗೆಯನ್ನ ಬಳಸಲಾಗಿತ್ತು. ಅಲ್ಲದೆ ಅರುಣ್ ಅವರು ವಿಗ್ರಹಕ್ಕೆ ಯಾವುದೇ ಕೆಮಿಕಲ್ ಅನ್ನ ಬಳಸಿಲ್ವಂತೆ. ಅಂದ್ರೆ ವಿಗ್ರಹ ಶೈನಿಂಗ್ ಆಗಲು ಯಾವುದೇ ಕೆಮಿಕಲ್ ಅನ್ನ ಬಳಸಿಲ್ಲ. ಆದರೂ ಕೂಡ ಈ ಒಂದು ವಿಗ್ರಹ ಹೊಳೆತಾಗಿದೆಯಂತೆ. ಹೀಗೆ ದಿನ ಕಳೆದಂತೆ ಅಯೋಧ್ಯ ರಾಮ ಮಂದಿರದಲ್ಲಿ ವಿರಾಜಮಾನರಾಗಿರುವ ಶ್ರೀ ಬಾಲರಾಮನ ಪವಾಡಗಳು ದಿನೇ ದಿನೇ ಹೆಚ್ಚಾಗ್ತಾ ಇದ್ದು, ಪವಾಡಗಳನ್ನು ಸೃಷ್ಟಿ ಮಾಡ್ತಿದ್ದಾನೆ ಶ್ರೀರಾಮ. ಶ್ರೀರಾಮ ನವಮಿಯಂದು ಇದೇ ಬಾಲರಾಮನಿಗೆ ಸೂರ್ಯದೇವ ತಿಲಕ ಇಡಲು ಬರುತ್ತಿದ್ದಾನೆ.